ಬಡ ಅರ್ಚಕರು ಅಂತಾನೆ ಅರ್ಚಕರುಗಳಿಗೆ ಒಂದು ಹೆಸರು ಬಂದಿರೋದು ಸರ್. ಯಾಕಂದರೆ ಸರ್ಕಾರ ಅಷ್ಟು ಅನುದಾನ ಕೊಡಲ್ಲ, ಸಂಬಳ ಕೂಡ ಕಡಿಮೆ. ಈ ರೀತಿಯ ನೋಟಿಸು ಎಲ್ಲೋ ಒಂದು ಕಡೆ ಅರ್ಚಕರ ಮನೋಸ್ಥಿತಿಯನ್ನು ಕುಗ್ಗಿಸ್ತಾ ಇಲ್ವಾ ಸರ್? ನಿಜವೇ, ಅರ್ಚಕರ ಸಂಖ್ಯೆ ಇಲ್ವಲ್ಲ. ಈಗ ದೇವಾಲಯಗಳು ನೀವು ಅದರ ಬಗ್ಗೆ ಪರಿಶೀಲನೆ ನಡೆಸ್ಕೊಂಡು ಬಂದಿದ್ದೇ ಆದರೆ ಮಾನನೀಯ ನಮ್ಮ ಮುಜರಾಯಿ ಇಲಾಖೆಯ ಸಚಿವರನ್ನು ಕೂಡ ನೀವು ಸಂಪರ್ಕಿಸಿ ಕೇಳಿ, ಅವರ ಬಳಿಯೂ ಕೂಡ ಮಾಹಿತಿ ಇದೆ. ಎಷ್ಟೋ ಸಾವಿರ ದೇವಾಲಯಗಳಿಗೆ ಪೂಜೆಯೂ ಇಲ್ಲ, ಪುನಸ್ಕಾರವೂ ಇಲ್ಲ, ಅರ್ಚಕರೂ ಇಲ್ಲ, ಎಲ್ಲ ಬೇನಾಮಿ ಆಗುತ್ತಿದೆ. ಅತ್ಯಂತ ಕಲಾತ್ಮಕವಾಗಿರ್ತಕ್ಕಂತಹ ಮುಂದಿನ ಪೀಳಿಗೆಗೆ ಈ ಭಾರತೀಯ ಸಂಸ್ಕೃತಿಯನ್ನು, ಕರ್ನಾಟಕದ ಒಂದು ಸಂಸ್ಕೃತಿಯನ್ನು ತಿಳಿಸ್ತಕ್ಕಂಥ ಪರಂಪರೆಯ ಒಂದು ಸಾಕ್ಷಿ ಅಂತ ಹೇಳಿದರೆ ದೇವಾಲಯಗಳು. ಅದರ ಒಂದು ನಿರ್ಲಕ್ಷ್ಯತೆಗೆ ನಾವು ಒಳಗಾಗಿದ್ದೇ ಆದರೆ ಇನ್ನು ನಮ್ಮ ಭಾರತೀಯ ಸಂಸ್ಕೃತಿ ಮೂಲಕ ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವುದಕ್ಕೆ ಚಾಳಕ್ಯ ಆಗಲಿ, ಹೊಯ್ಸಳ ಆಗಲಿ, ಯಾರೇ ಒಬ್ಬ ಶಿಲ್ಪಿ ಆಗಲಿ ಅವರುಗಳಿಗೆ ಕೊಡುವ ಸ್ಥಾನಮಾನವೇನು. ಇದು ಉದಾಹರಣೆಗೆ ಅಯೋಧ್ಯೆಗೆ ಕರ್ನಾಟಕದಿಂದ ಕನ್ನಡದ ಶಿಲ್ಪಿ ತಾನು ಡಾಕ್ಟರ್ ಮಾದೇಶ್ 2 ಎಕರೆಯಲ್ಲಿ ಮೀನು ಕೃಷಿ ಮಾಡಿ 12 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದಿರುವಂತಹ ರಾಮಮೂರ್ತಿಯನ್ನು ಕಳಿಸಿರುವ ಹೆಗ್ಗಳಿಕೆಯಲ್ಲಿ ನಾವಿದ್ದೇವೆ. ಅಂಥ ಒಂದು ಹೆಗ್ಗಳಿಕೆ ತಂದುಕೊಟ್ಟು ಆ ಮೂಲಕ ಶಿಲ್ಪಗಳ ಮೂಲಕ ಶಿಲ್ಪಕಲಾ ತಾಣವಾಗಿರ್ತಕ್ಕಂಥ ದೇವಾಲಯಗಳನ್ನು ಅಲ್ಲೇ ಅಲ್ಪ ಸ್ವಲ್ಪ ಎಲ್ಲೋ ಪಳಿಯುಳಿಕೆಯ ವಂಶಗಳು ಪೂಜೆ ಮಾಡ್ತಾ ಇದೆ ಅಂತ ಹೇಳಿದರೆ ಅಂಥವ್ರಿಗೆ ಇಂತಹ ಒಂದು ನೋಟಿಸ್ ಬಂದಿದ್ದೇ ಆದರೆ ದೇವಾಲಯದ ಗತಿ ಏನು? ಸಂಸ್ಕೃತಿಯ ಉಳಿವಿಕೆಗೆ ಬೆಲೆ ಏನು? ಯೋಚನೆ ಮಾಡಿ ಸರ್. ಈಗ ಒಂದು ಕಡೆ ನೀವು ವೃತ್ತಿಯಲ್ಲಿ ಅರ್ಚಕರಾಗಿದ್ದರೂ ಕೂಡ ಸರ್, ಕನ್ನಡಕ್ಕೆ ನಿಮ್ಮ ಕೊಡುಗೆನೇ ಅಪಾರ. ಹಿರಿಯ ಸಾಹಿತಿಯಾಗಿ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದೀರಾ. ನಿಮಗೆ ರಾಜ್ಯ ಸರ್ಕಾರ ಪ್ರೋತ್ಸಾಹಿಸಬೇಕಾಗಿತ್ತು. ಪಕ್ಕದ ರಾಜ್ಯಗಳಲ್ಲಿ ಸಾಕಷ್ಟು ಸಾಹಿತಿಗಳಿಗೆ ಪ್ರೋತ್ಸಾಹ ಸಿಗುತ್ತೆ, ನಮ್ಮ ರಾಜ್ಯದಲ್ಲಿ ಯಾಕೆ ಸರ್ ಇದು ಸಿಗಲ್ಲ? ಯಾವ ರೀತಿ ಪ್ರೋತ್ಸಾಹನ ಎಕ್ಸೆಪ್ಟ್ ಮಾಡ್ತೀರಾ ಸರ್? ಅದನ್ನು ಮುಜರಾಯಿ ಇಲಾಖೆಯ ಮೂಲಕ, ಧಾರ್ಮಿಕ ದತ್ತಿ ಇಲಾಖೆಯ ಮೂಲಕ ಭಕ್ತಾದಿಗಳ ನಡುವೆ ಇದರ ಸ್ಥಿತಿಗತಿಗಳನ್ನು ಕುರಿತು ಹೆಚ್ಚು ಗಮನ ಕೊಡಬೇಕು. ಮುಜರಾಯಿ ಇಲಾಖೆ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಬೇಡವಾದಂತಹ ಒಂದು ಸಂಸ್ಥೆಯನ್ನಾಗಿ ಪರಿಗಣಿಸ್ತಾ ಇರ್ತಕ್ಕಂಥ ರೀತಿಯಲ್ಲಿದೆ. ವಾಸ್ತವಿಕವಾಗಿ ಇಡೀ ಸಂಸ್ಕೃತಿಯ ಪ್ರತಿರೂಪ ಅಂತ ಹೇಳಿದರೆ ಮುಜರಾಯಿ ಇಲಾಖೆಯ ಮೂಲಕ ಪ್ರಾಚೀನ ದೇವಾಲಯಗಳು, ಕಲಾತ್ಮಕ ದೇವಾಲಯಗಳು. ನಾನು ನನ್ನ ಕನ್ನಡದ ಸೇವೆ ಅಂತಕ್ಕಂಥದ್ದು ನನ್ನ ಕರ್ತವ್ಯ. ನಾನು ತಮಿಳುನಾಡಿನಿಂದ ಬಂದವನಾಗಿದ್ದಾಗಿಯೂ ಕೂಡ ನಮ್ಮ ವಂಶಗಳು ಕನ್ನಡಕ್ಕೆ ಕೈಂಕರ್ಯ ನಡೆಸ್ತಕ್ಕಂಥದ್ದು ಅದು ನನ್ನ ಕರ್ತವ್ಯ, ನನ್ನ ಅಭಿಲಾಷೆ, ಅದು ನನ್ನ ಋಣ. ಅದನ್ನು ದೇವಾಲಯಗಳಲ್ಲೂ ಚಾಲ್ತಿಗೆ ತಂದು ಮಂತ್ರಗಳನ್ನು ಕನ್ನಡದಲ್ಲಿ ಹೇಳುವುದರ ಮೂಲಕ ಜನಮಾನಸಕ್ಕೆ ಕನ್ನಡ ಅದು ಬೆನ್ನುಡಿ, ಅದು ಚೆನ್ನುಡಿ, ಅದು ಮುನ್ನುಡಿ ಅಂತ ಅನಿಸಬಹುದು ಅನ್ನೋದನ್ನು ನಾನು ಪ್ರಾಮಾಣಿಕವಾಗಿ ಸಮರ್ಪಿಸಿಕೊಂಡಿದ್ದೇನೆ. ಆದರೆ ಸರ್ಕಾರ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಇಂತಹ ಒಂದು ವ್ಯಕ್ತಿತ್ವದ ಅಥವಾ ಇಂತಹ ಒಂದು ಪ್ರೋತ್ಸಾಹತೆಯ ಇದು ಕನ್ನಡ ಪೂಜೆಯನ್ನು ಕಲಿತು ಹೆಚ್ಚು ಕಡೆ ಕನ್ನಡ ಪೂಜೆಯನ್ನೇ ಮಾಡಬೇಕು ಅಂತಹ ಅಪೇಕ್ಷಿಸಿರ್ತಕ್ಕಂತಹ ನವಪೀಳಿಗೆಯ ಅರ್ಚಕರುಗಳಿಗೆ ಇದು ಸಂತಸದ ಸುದ್ದಿಯಾಗುತ್ತದೆಯೇ? ಆಘಾತಕಾರಿ ಅಲ್ಲವೇ? ಯೋಚನೆ ಮಾಡಿ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರದ ಈ ನಡೆ ಏನಿದೆ ಇದಕ್ಕೆ ವ್ಯಾಪಕವಾಗಿ ವಿರೋಧ ಕೂಡ ವ್ಯಕ್ತವಾಗಿರುವಂಥದ್ದು. ವಿಶ್ವದಲ್ಲೇ ಕನ್ನಡದಲ್ಲಿ ಮಂತ್ರಗಳ ಮೂಲಕ ಒಂದು ರಾಮನ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವಂಥದ್ದು ಏಕೈಕ ದೇವಾಲಯ ಅದು ಹಿರೇಮಂಗಳೂರಿನ ಕೋದಂಡರಾಮಸ್ವಾಮಿ ದೇವಾಲಯ. ಅಲ್ಲಿನ ಅರ್ಚಕರಾಗಿರುವಂತಹ ಕಣ್ಣನ್ನವರಿಗೆ ಈಗ ನೋಟಿಸನ್ನು ನೀಡಿರುವಂಥದ್ದು ಸಾಕಷ್ಟು ಒಂದು ಅಚ್ಚರಿಗೆ ಮತ್ತು ವಿರೋಧಕ್ಕೂ ಕೂಡ ಕಾರಣವಾಗಿದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.